ಪ್ರಕರಣಗಳಲ್ಲಾದರೂ ಗೌರ್ಮೆಂಟ್ಗೆ ನೀವೇನಾದರೂ ಕಿವಿ ಮಾತು ಹೇಳ್ತೀರಾ ಈ ಪ್ರಕರಣಗಳನ್ನ ವಾಪಸ್ ಪಡೆಯುವಂಥ ವಿಚಾರಗಳಿಗೆ ಬಂದಾಗ? ಅಲ್ಲ, ನಾನು ಸರ್ಕಾರಕ್ಕೆ ಒಂದೇ ಕಿವಿ ಮಾತು ಹೇಳುವಂಥದ್ದು, ರಾಜಕಾರಣವನ್ನು ರಾಜಕಾರಣದ ರೀತಿ ಮಾಡಿದ್ರೆ ಒಳ್ಳೆಯದು. ರಾಜಕಾರಣಕ್ಕಾಗಿ ಅಪೀಸ್ಮೆಂಟ್ ಮಾಡೋದ್ರ ಮುಖಾಂತರ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂಥದ್ದು ಅಥವಾ ಈ ಥರ ಯಾರು ಹಲ್ಲೆಕೋರರು ದಂಗೆಕೋರರನ್ನ ನೀವೇನಾದ್ರು ಬೆಳೆಸುವಂಥ ಕೆಲಸ ಮಾಡಿದರೆ ಅದಕ್ಕೆ ಹೋರಾಟವನ್ನು ನಾವು ಹೇಗೆ ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಹುಬ್ಬಳ್ಳಿದಾಗ್ಬೋದು, ಕೋಲಾರದಾಗ್ಬೋದು, ಈ ಸೆನ್ಸಿಟಿವ್ ಕೇಸ್ಗಳೇನಿವೆ, ಇಂಥ ಕೇಸ್ಗಳಲ್ಲಿ ರಾಜಕಾರಣಿಗಳ ಶಿಫಾರಸ್ಸಿದೆ ಅನ್ನೋ ಒಂದು ಮಾತುಗಳಿದೆ. ಸೊ ಇದೆಷ್ಟು ಸರಿ ಅಂತ ರಾಜಕಾರಣಿ? ನೀವು 43 ಪ್ರಕರಣಗಳ ಪಟ್ಟಿ ನೋಡಿದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರೋದ್ರಿಂದ ಹಿಡಿದು ಶಾಸಕರುಗಳು ಕೂಡ ಪತ್ರ ಬರೆದಿದ್ದಾರೆ ಇದನ್ನು ವಾಪಸ್ ತಗೋಬೇಕು ಅಂತ ಹೇಳಿ. ಮತ್ತು ಈಗ DJಹಳ್ಳಿ ಕೇಸ್ನಲ್ಲಿ ನಾವು ನೋಡಿದ್ವಿ, ಅಮಾಯಕರು ಮುಗ್ಧರು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡೋದು ಅಂಥವನು ಅಮಾಯಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಪೊಲೀಸರ ಮೇಲೆ ದಾಳಿ ಮಾಡೋದು ಅಂಥವ್ನು ಮುಗ್ಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಓಲೈಕೆ ರಾಜಕಾರಣಕ್ಕೆ ಮಾಡಿದಾರೇನೋ ಗೊತ್ತಿಲ್ಲ. ಈ ಶಿಫಾರಸುಗಳನ್ನು ಮಾಡುವಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿ ರಾಜಕಾರಣಿಗಳು ಮೊದಲು ಬಿಡಬೇಕು. ಮತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಸರ್ಕಾರ ಯಾವುದೇ ಬರ್ದಿರೋಗ್ಲಿ ವ್ಯವಸ್ಥೆ ಮೇಲೆ ದಾಳಿ ಮಾಡಿದಂಥವ್ರನ್ನು ರಕ್ಷಿಸೋ ಕೆಲಸ ಸರ್ಕಾರ ಮಾಡಿದ್ರೆ ಸರ್ಕಾರಕ್ಕೂ ಮುಖಭಂಗ ಆಗುತ್ತೆ ಮತ್ತು ಯಾರು ರಾಜಕಾರಣಿಗಳು ಅವ್ರನ್ನ ಜನ ಬಿಡಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲ, ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ, ಮುಖ್ಯಮಂತ್ರಿಗೆ ಪತ್ರ ಬರೆದಿರೋದ್ರಿಂದ ಹಿಡಿದು MLAಗಳು ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲರೂ ಬರೆದಿದ್ದಾರೆ. ಮುಗ್ಧರು ಅಮಾಯಕರು ಅನ್ನೋ ಪದಗಳನ್ನು ಎಷ್ಟು ಬೇಕೋ ಅಷ್ಟು ಬಳಸಿದ್ದಾರೆ. ಅಲ್ಲ, ನನ್ನ ಹೋರಾಟಕ್ಕೆ ಜಯ ಅನ್ನೋದಕ್ಕಿಂತ ಸಮಾಜಕ್ಕೆ ಜಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದರಲ್ಲಿ ನಾನು ಯಾವುದೂ ಕ್ರೆಡಿಟ್ ತೊಗೊಳ್ಳಿಕ್ಕೆ ಬಯಸೋದಿಲ್ಲ. ಒಟ್ಟು ಸಮಾಜ ಇದನ್ನು ಎದುರಿಸಬೇಕು. ಯಾವುದೇ ದಾಳಿ ಮಾಡುವಂಥವ್ರು ಅಥವಾ ವ್ಯವಸ್ಥೆ ಮೇಲೆ ದಾಳಿ ಮಾಡೋರು ಯಾರೇ ಆದರೂ ಕೂಡ ಸಮಾಜ ಬಿಡಬಾರ್ದು ಅಂತ ಹೇಳಿ ನಾನು ಅನಿಸ್ತೀನಿ. ಈಗ ನಾಳೆ ಗಿರೀಶ್ ಅನ್ನುವಂಥ ವ್ಯಕ್ತಿ ಇರ್ತಾನಲ್ಲೋ ಗೊತ್ತಿಲ್ಲ, ಮತ್ತೊಬ್ಬರು ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಸಲಹೆನೂ ಕೊಡ್ತೀನಿ ಮತ್ತು ನಾನು ಅದನ್ನು ಅಪೇಕ್ಷೆ ಪಡ್ತೀನಿ. ಇಲ್ಲ, DJಹಳ್ಳಿ ಕೇಸ್ ಹಿಂದೆ ನಾನೇ ಹೈಕೋರ್ಟ್ಗೆ ರಿಟ್ ಹಾಕಿ ಅದು NIAಗೆ ಹೋಗಿತ್ತು. ಹಾಗಾಗಿ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಮಾಡಿರಲಿಲ್ಲ. ಅದರಲ್ಲಿ 2 FIR NIAಗೆ ಹೋಗಿತ್ತು, ಕೆಲವು FIRಗಳು ಪೆಂಡಿಂಗ್ ಇವೆ. ಅದನ್ನು ವಾಪಸ್ ತಗೊಳ್ಬೇಕು ಅಂತ ಪತ್ರ ಬರೆದಿದ್ರು ಕೆಲವರು. ಈಗ ಈ ಆದೇಶದಿಂದ ಅದು ಕೂಡ ಸಮಾಧಿಯಾಗಿದೆ ನಾನು ಭಾವಿಸ್ತೀನಿ.